ಅತೀಕ್ ಅವರೇ, ನಮ್ಮ ಸರ್ಕಾರದ ಪರವಾಗಿ ನಾವೆಲ್ಲ ಮಿನಿಸ್ಟರ್ಸ್ ಕೂತಿದ್ದೀವಿ. ಚೀಫ್ ಮಿನಿಸ್ಟರ್ ಇದ್ದಾರೆ. ಚೀಫ್ ಮಿನಿಸ್ಟ್ರು ಭಾಳ ಹತ್ತಿರದಿಂದ ನೀವು ನೋಡಿದ್ದೀರಿ. ನಮಗೆ ಭಾಳ ಇವತ್ತಿನ ಬಜೆಟ್ ಭಾಳ ಅತಿ ಹೆಚ್ಚು ಶಕ್ತಿ ತುಂಬಿದೆ. ನನ್ನ ಒಂದು ಶ್ಲೋಕ ನಂಗೆ ನೆನಪು ಬರ್ತದೆ, ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭೂತಿ ಶಂಕರ ಅಂತ. ಅಂದರೆ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣ್ಬಂದಿದೆ. ಹಂಗೆ ಪೂಜಾರಿ ಇಲ್ಲದೆ ನಾವು ದೇವ್ರಕ್ಕೆ ಏನೂ ಮಾಡೋಕ್ಕಾಗಲ್ಲ. ಹಂಗೆ ನೀವಿಲ್ಲದೆ ನಮ್ಮ ಬಜೆಟ್ ಏನೂ ನಡೀತಿರಲಿಲ್ಲ. ಸೊ ಅದಕ್ಕೆ ನಿಮಗೊಂದು ಥ್ಯಾಂಕ್ಸು. ಎರಡನೇದು, ಹೌ ಯು ಫೈಂಡ್ ಇಟ್ ಟು ಮ್ಯಾನೇಜ್ ದಿಸ್ ಪ್ರಾಬ್ಲಮ್. ಯಾಕೆಂದ್ರೆ ಅಪೋಸಿಷನ್ ಪಾರ್ಟಿಯವರೆಲ್ಲ ಬಡ್ಕೋತಾ ಇರಲ್ಲ, ಆಗಲ್ಲ, ಸಾಧ್ಯ, ಫೇಲ್ ಆಗೋಗ್ಬಿಡ್ತೀರಾ ಅಂತೀರ. ಹೌ ದಿಸ್ ಈಸ್ ಪಾಸಿಬಲ್? ಕ್ಯಾನ್ ಯು ಟೆಲ್ ದಿ ಸೀಕ್ರೆಟ್ ಆಫ್ ದಿಸ್ ಬಜೆಟ್ ಆ್ಯಂಡ್ ಸಕ್ಸಸ್? ಸರ್, ಅದಕ್ಕಿಂತ ಮುಂಚೆ ನಾನು ಜಸ್ಟ್ ಒಂದು ಪರ್ಸ್ನಲ್ ಸರ್, ನಾನು 95 CM ಸಾಹೇಬರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ನಾನು ಡೆಪ್ಟಿ ಸೆಕ್ರೆಟರಿಯಾಗಿ ಬಂದಿದ್ದೆ ಸರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅಲ್ಲಿಂದ ಈಗ ನನ್ನ ಸರ್ವಿಸ್ ಕೊನೆ ಹಂತದಲ್ಲಿ ಸಾಹೇಬ್ರ ಜೊತೆಗೆ ಬಜೆಟ್ ಮಾಡ್ತಾಯಿದ್ದೀನಿ ಸರ್. ಇದು ಈ ಚಾಲೆಂಜು ನಮಗೂ ಭಾಳ ಸಮಸ್ಯೆ ಆಗಿತ್ತು ಸರ್. ಇವನ್ ಸರ್ಕಾರ ಪರ್ಟಿಕ್ಯುಲರ್ಲಿ ಮೇ ತಿಂಗಳಲ್ಲಿ ನಾವು ಸೀರೀಸ್ ಆಫ್ ಪ್ರೆಸೆಂಟೇಷನ್ಸ್ ಮಾಡಿದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 55,000 ಕೋಟಿ ಬೇಕಾಗಬಹುದು ಗ್ಯಾರಂಟಿಗೆ ಅಂತ ಅಷ್ಟು ನಿರೀಕ್ಷೆ ಇರಲಿಲ್ಲ. ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಅಷ್ಟು ಬಂತು. ಅಷ್ಟನ್ನು ನಾವು ಬಜೆಟಲ್ಲಿ ಮಾಡೋದು ಭಾಳ ಕಷ್ಟ ಅಂತಲೇ ಅನಿಸಿತ್ತು. ಈಗ ಆವಾಗ ಜೂನ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಬಜೆಟ್ ಮಾಡೋ ಕೂತ್ಕೊಂಡವಾಗ ಆರಂಭದಲ್ಲಿ ಭಾಳ ಸಮಸ್ಯೆ ಅಂತ ಕಾಣ್ತಾ ಇತ್ತು. ಇನ್ಫ್ಯಾಕ್ಟ್ ಅದು ಹೆಂಗೆ ಆಗುತ್ತೆ ಅಂತಲೂ ಕೂಡ ನಮಗೆ ಇದಾಗಲಿಲ್ಲ. ಆಮೇಲೆ ಒಂದು ದಿವಸ ಒಂದು ರೆವಿನ್ಯೂ ಆಫೀಸರ್ಸು ಮೀಟಿಂಗ್ ಕರೆದಾಗ CM ಸಾಹೇಬರು ಆವಾಗ ಟಾರ್ಗೆಟ್ಗಳು ಕೊಟ್ಟರು. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನೀವು 1 ಲಕ್ಷ ಕೊಟ್ಟು ಇದು ಮಾಡಿ. ಅದು ಆವತ್ತು ಒಂದೇ ಮೀಟಿಂಗಲ್ಲಿ ನಾವು ಸುಮಾರು ಒಂದು 15,000 to 20,000 ಕೋಟಿ ಅಷ್ಟು ರಿಸೋರ್ಸಸ್ನ ಅಕ್ಯುಮುಲೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದು ನಮ್ಗೆ ಅನಿಸುತ್ತೆ. ಅದಾದಮೇಲೆ CM ಸಾಹೇಬ್ ಮೀಟಿಂಗ್ ಮುಗಿದ ತಕ್ಷಣ ಹೇಳಿದ್ರು, ISN ಪ್ರಸಾದ್ ಅವರು ಇದ್ದರು, ನಾನು ಇದ್ದೆ. ಸ್ವಲ್ಪ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಮುಖದ ಮೇಲೆ ಸ್ವಲ್ಪ ಸ್ಮೈಲ್ ಬರ್ತಾ ಇದೆ ಅಂದ್ಬಿಟ್ಟು ಆ ಒಂದು ಮೀಟಿಂಗಲ್ಲಿ ಹೇಳೋ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸರ್, ಸ್ವಲ್ಪ ನಮ್ಮ ರಿಸೋರ್ಸ್ ಮೊಬಿಲೈಸೇಷನ್ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಟ್ಟಾಗ ಇಟ್ ಇಸ್ ಪಾಸಿಬಲ್ ಅಂತ. ಇವತ್ತಿನ ಬಜೆಟ್ ಸ್ಪೀಚಲ್ಲಿ ಮನಸ್ಸಿದ್ದರೆ ಮಾರ್ಗ ಅಂತ ಬಂಗಾರ ಮನುಷ್ಯದ ಒಂದು ಸಾಂಗ್ ನಾವು ಹಾಕಿದ್ವಿ ಸರ್. ಅದರಿಂದ ಸ್ವಲ್ಪ ಮನಸ್ಸು ಮಾಡಿದರೆ ಒಂದು ರಿಸೋರ್ಸಸ್ನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಇದೆ. ಇನ್ನೂ ಜಾಸ್ತಿ ಮಾಡ್ಬೋದು ಸರ್. ನಾನ್ ಟ್ಯಾಕ್ಸ್ ರೆವಿನ್ಯೂ ಕೂಡ ಜಾಸ್ತಿ ಮಾಡ್ಬೋದು. ಎರಡನೇದು, ಯಾವ ರೀತಿ ನಾವು ಇನ್ ಅಡಿಷನ್ ಟು ಗ್ಯಾರಂಟೀಸ್, ಈ ಸತಿ ಬಜೆಟಲ್ಲಿ ಇನ್ನೊಂದು ಥೀಮು ಬಿಯಾಂಡ್ ಗ್ಯಾರಂಟೀಸ್ ಅಂತ ಇದೆ ಸರ್. ಗ್ಯಾರಂಟಿಗಳು ಮತ್ತು ಗ್ಯಾರಂಟಿಗಳ ಆಚೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ಸಾಕಷ್ಟು ಇನಿಷಿಯೇಟಿವ್ಸು ಬಜೆಟಲ್ಲಿ ಇವೆ ಸರ್. ಪರ್ಟಿಕ್ಯುಲರ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೀಲ್ಡಲ್ಲಿ, ಜಾಬ್ ಕ್ರಿಯೇಷನ್ನು, ಇಂಡಸ್ಟ್ರಿ, ಈ ಫೀಲ್ಡಲ್ಲಿ ತುಂಬ ನಾವು ಇನ್ನೋವೇಷನ್ನು, ಎನರ್ಜಿ ಸೆಕ್ಟರ್ಗೆ ಒಂದು ದೂರದೃಷ್ಟಿ ಕೊಟ್ಟಿದ್ದಾರೆ ಸರ್ CM ಸಾಹೇಬರು ಬಜೆಟಲ್ಲಿ. ದಟ್ ಈಗ ನಮಗೆ 32,000 ಮೆಗಾವ್ಯಾಟ್ ಇನ್ಸ್ಟಾಲ್ ಕೆಪಾಸಿಟಿ ಇದೆ. ನೆಕ್ಸ್ಟ್ 7 ಇಯರ್ಸಲ್ಲಿ ಅದನ್ನು 60,000 ಮೆಗಾವ್ಯಾಟಿಗೆ ನಿಯರ್ಲಿ ಡಬಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಿಂದೆ ಕಳೆದ ಒಂದು 5 ವರ್ಷದಲ್ಲಿ ಸ್ವಲ್ಪ ಎನರ್ಜಿ ಇನ್ಸ್ಟಾಲ್ ಕೆಪಾಸಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗಿಲ್ಲ ಸರ್. ಈಗ ನಾವು ಎನರ್ಜಿಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಸ್ನ ನಾವು ಹೆಚ್ಚು ಕೊಟ್ಟು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ, ಈಗ ಇಂಡಸ್ಟ್ರಿಯಲ್ ನೋಡ್ ಒಂದು ಧಾರವಾಡದಲ್ಲಿ ಅನೌನ್ಸ್ ಆಗಿದೆ ಸರ್. ಅದು ಡೆವಲಪ್ ಆದರೆ ಸಾಕಷ್ಟು GST ಬರುತ್ತೆ ರಾಜ್ಯದಲ್ಲಿ. ಒಂದು ಜಾಬ್ ಕ್ರಿಯೇಷನ್ನು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು ಮತ್ತು ತೆರಿಗೆ ಸಾಮರ್ಥ್ಯನ ಹೆಚ್ಚು ಮಾಡಿಕೊಂಡಾಗ ಇದು ಬರುತ್ತೆ ಸರ್. ಒಂದು ಕಡೆಯಿಂದ ನಾವು ಅದು ಗಳಿಸಬೇಕು, ಇನ್ನೊಂದು ಕಡೆ ನೇರವಾಗಿ ಜನಗಳಿಗೆ ಕೊಡುವಂಥ ಸ್ಕೀಮ್ಗಳು ಕೂಡ ಮಾಡಬೇಕಾಗುತ್ತೆ. ಒಂದು ಮುಖ್ಯವಾಗಿ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡ್ರೆ ಸಾಕಷ್ಟು ಮಾರ್ಗಗಳು ಬರುತ್ತೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.